ನಮಸ್ತೆ. ಕಾವೇರಮ್ಮ ಎಪಿ. ಸಿಂಪ್ಟಮ್ಸ್ ಸ್ವಲ್ಪ ಮೈಲ್ಡ್ ಹೆಡೇಕ್ ಇತ್ತು 3 ಮಂತಿಂದ. ಅದು ಬಿಟ್ರೆ ಇನ್ನೇನು ಇರ್ಲಿಲ್ಲ. ಜಸ್ಟ್ ಈ ತರ ಸ್ನಾನ ಮಾಡೋ ಟೈಮಲ್ಲಿ ಈ ತರ ಇದಾದಾಗ ಗೊತ್ತಾಯ್ತು. ಫಸ್ಟ್ ಒಂಥರ ಚೂರು 1 ಸೆಂಟಿಮೀಟರ್ ಅಷ್ಟು ಒಂಚೂರು ಹಾರ್ಡ್ ಆಗಿ ಸಿಕ್ತು. ಗೈನಕಾಲಜಿಸ್ಟ್ ಅವ್ರ ಹತ್ರ ಇದ್ ಮಾಡಿ ಆಮೇಲೆ ಮೆಮೊಗ್ರಾಮ್ ಮಾಡಿಸಿದೆ. ಆಮೇಲೆ ಅದಾದ್ಮೇಲೆ ಸೋನೋ ಮೆಮೊಗ್ರಾಮ್ ಮಾಡಿಸಿ ಆಮೇಲೆ ಪುನಃ FNS ಗೆ ಇದ್ ಮಾಡಿದ್ರು. FNS ಮಾಡಿದ್ಮೇಲೆ ಅದರಲ್ಲಿ ಕನ್ಫರ್ಮ್ ಆಯ್ತು. ಆಮೇಲೆ ಪುನಃ ಪೆಟ್ ಸ್ಕ್ಯಾನ್ ಅಡ್ವೈಸ್ ಮಾಡಿದ್ರು. ಆಮೇಲೆ ಅದರಲ್ಲಿ ಫುಲ್ ಕನ್ಫರ್ಮ್ ಆಯ್ತು. ಡಕ್ಟ್ ಕಾರ್ಸಿನಮ್ ಅಂತ ಇದ್ ಮಾಡಿದ್ರು. ತುಂಬಾ ಸಿವಿಯರ್ ಪೇನ್. 1 ವೀಕ್ ಅಲ್ಲಿ ಸರ್ಜರಿ ಮಾಡಿಸ್ಕೊಂಡಿದ್ದೆ. ಕೀಮೋ 4 ಆಗಿದೆ. ಫ್ಯಾಮಿಲಿ ಹಿಸ್ಟ್ರಿ ಇದೆ. ರೀಸನ್ಸ್ ಅಂತೇನಿಲ್ಲ. ಜಾಸ್ತಿ ಅವ್ರು ಫಸ್ಟ್ ಕೇಳಿದೆ ಮಕ್ಳೆಷ್ಟು ಅಂತ ಕೇಳಿದ್ರು. ಅದೊಂದು ಸರಿಯಾಗಿ ಫೀಡ್ ಮಾಡಿಸಿಲ್ಲ ಅಂದ್ರೆ ಬರುತ್ತೆ ಆತರ ಅಂತ ಅಂದ್ಬಿಟ್ಟು ಇದು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಅದಕ್ಕೆ ಇದಕ್ಕೆ ಬಂದಿ. ಆಯುರ್ವೇದ ಪೇನ್ ಆತರ ಏನಿಲ್ಲ. ಇದರಿಂದ ಸೈಡ್ ಎಫೆಕ್ಟ್ ಇಂದ AVN ಅಂತ ಸ್ಟಾರ್ಟ್ ಆಗಿದೆ. ಎ ವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಅದೊಂದು ಸ್ವಲ್ಪ ಪೇನ್ ಇದೆ ಇಲ್ಲಿ ಹಿಪ್ ಜಾಯಿಂಟ್ ಅಲ್ಲಿ. ಅದಕ್ಕೂ ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ. ಅದೊಂದು ಅದು ಬಿಟ್ರೆ ಇನ್ನಿಲ್ಲ. ಊಟ ಎಲ್ಲ ಪರವಾಗಿಲ್ಲ. ಆಮೇಲೆ ನನ್ ಮಗ ಆಮೇಲೆ ಇದು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಇದಕ್ಕೆ ಓಣ ಅಂದ್ಬಿಟ್ಟು ಅವನ ಇದು ಅಪಾಯಿಂಟ್ಮೆಂಟ್ ತಗೊಂಡಿತ್ತು. ಎಲ್ಲ ಚೆನ್ನಾಗ್ ಅನ್ಸ್ತು. ಅದೇ ಫುಡ್ ಬಗ್ಗೆ ಇದ್ರ ಬಗ್ಗೆ ಟ್ರೀಟ್ಮೆಂಟ್ ಬಗ್ಗೆ ಎಲ್ಲ ಅಡ್ವೈಸ್ ಮಾಡಿದ್ರು. ಯಾವ್ದೆಲ್ಲ ಫುಡ್ ತಗೋಬೇಕು ಇದೆಲ್ಲ ಅಂತ ಅಂದ್ಬಿಟ್ಟು ಮೆಡಿಸಿನ್ ಹೇಗೆ ತಗೋಬೇಕು ಎಲ್ಲ ಅಂತ ಅಂದ್ಬಿಟ್ಟು. ಓಕೆ, ಥ್ಯಾಂಕ್ ಯು.